ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸಂಬಂಧಪಟ್ಟಿರುವಂಥ ಒಂದು ಹೊಸ ಪ್ರೊಮೋ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೊಮೋದಲ್ಲಿ ಕಾಮನ್ ಪೀಪಲ್ಗಳ ಪನಿಷ್ಮೆಂಟ್ ತುಂಬ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ. ಸೊ 60 ಜನ ಸೆಲೆಕ್ಟ್ ಆಗಿರುವಂಥ ಈ ಒಂದು ವೇದಿಕೆ ಅಂದರೆ ಕಾಮನ್ ಪೀಪಲ್ಗಳು, ಸೊ ಅವರಿಗೆ ಜಡ್ಜಸ್ಗಳು ಕೊಡುವಂಥ ಒಂದು ಪನಿಷ್ಮೆಂಟ್ ತುಂಬ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರೊಮೋ ಕೂಡ ಈಗ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೊಮೋದಲ್ಲಿ ಕಾಮನ್ ಪೀಪಲ್ಗಳು 2 ಜನರಿಗೆ ಅವರ ಸ್ವಂತ ಮೊಬೈಲ್ನ ಹೊಡೆಯೋಕೆ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಮೊಬೈಲ್ನ ನೀವು ಹೊಡೆದಾಕಿದ್ರೆ ಮಾತ್ರ ಬಿಗ್ ಬಾಸ್ಗೆ ಎಂಟ್ರಿ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಇನ್ನೊಬ್ಬ ಸ್ಪರ್ಧಿ ಇಲ್ಲಿ ಜಡ್ಜಸ್ಗಳಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರ ಮಾತಿಗೆ ಜಡ್ಜಸ್ಗಳು ಫುಲ್ ಗರಂ ಆಗಿದ್ದಾರೆ. ಹಾಗಿದ್ರೆ ಅವರು ಏನೆಲ್ಲ ಮಾತಾಡಿದ್ರು ಅದರ ಕಂಪ್ಲೀಟ್ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಅಗ್ನಿ ಪರೀಕ್ಷೆ ಸಂಬಂಧಪಟ್ಟಿರುವಂಥ ಒಂದು ಹೊಸ ಪ್ರೊಮೋ ಅಪ್ಡೇಟ್ ಆಗಿಲ್ಲ. ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೊಮೋ ಕೂಡ ಅಪ್ಡೇಟ್ ಆಗಿದೆ, ಅಲ್ಲಿ ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೊಮೋ ತೆಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಜನಸಾಮಾನ್ಯ ಅಸಮರಾದರೆ ಮಾತ್ರ ಬಿಗ್ ಬಾಸ್ಗೆ ಎಂಟ್ರಿ ಅಂತ. ಅಂದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಭಾನುವಾರ ರಾತ್ರಿ 9 ಗಂಟೆಗೆ ಶುರು ಆಗ್ತಾ ಇದೆ ಅಗ್ನಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರೊಮೋಗಳು ಅಪ್ಡೇಟ್ ಆಗ್ತಾ ಇದೆ. ಇಲ್ಲಿ 4 ಜನ ಜಡ್ಜಸ್ಗಳು ಕೊಡುವಂಥ ಒಂದಿಷ್ಟು ಚಾಲೆಂಜ್ಗಳನ್ನ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇವರು ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ. ಅಂದರೆ ಈಗ 60 ಜನರಲ್ಲಿ ಇವರು ಕೊಡುವಂತಹ ಒಂದು ಚಾಲೆಂಜಸ್ ಆಗಿರ್ಬೋದು, ಅವರ ಮೊಬೈಲ್ ಹೊಡೆಯೋದಾಗಿರ್ಬೋದು, ಈ ರೀತಿಯ ಒಂದು ಚಾಲೆಂಜಸ್ಗಳನ್ನ ಕೊಡ್ತಾರೆ. ಸೊ ಆ ಒಂದು ಚಾಲೆಂಜಸ್ಗಳಿಗೆ ಇವರು ಒಪ್ಕೊಂಡು ಅದನ್ನ ಸರಿ ಮಾಡಿದ್ರೆ ಮಾತ್ರ ಇವರು ಬಿಗ್ ಬಾಸ್ಗೆ ಎಂಟ್ರಿ ಆಗುವಂಥ ಅವಕಾಶ ಇದೆ. ಅದೇ ರೀತಿಯಲ್ಲಿ 2 ಜನ ಸ್ಪರ್ಧಿಗಳಿಗೆ ಮೊಬೈಲ್ ಹೊಡೆಯುವಂಥ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ. ಅಂದರೆ ನೀವು ಈ ಒಂದು ಮೊಬೈಲ್ನ ಹೊಡೆದಾಕಿದ್ರೆ ಮಾತ್ರ ನೀವು ಬಿಗ್ ಬಾಸ್ಗೆ ಎಂಟ್ರಿ ಅಂತ. ಸೊ ಹಾಗಾಗಿ ಇವರು ತಮ್ಮ ಮೊಬೈಲ್ನ ಸಿಕ್ಕಾಪಟ್ಟೆ ಜಡ್ಜ್ ಹಾಕಿ ಹೊಡೆದಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಸಂಗೀತ ಶೃಂಗಿಯವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ಇಲ್ಲಿ 2 ಜನ ಸ್ಪರ್ಧಿಗಳಲ್ಲಿ ಇಬ್ಬರು ಕೂಡ ತಮ್ಮ ಮೊಬೈಲ್ನ ಹೊಡೆದು ಹಾಕಿದ್ದಾರೆ. ಸೊ ಈ ಒಂದು ಸೀನ್ನ ನೋಡಿಬಿಟ್ಟು ಜಡ್ಜ್ ಆಗಿರುವಂಥ ಸಂಗೀತ ಶೃಂಗಿಯವರು ಏನು ಹೇಳ್ತಾ ಇದ್ದಾರೆ, ಮಾಡಿ ತೋರಿಸಿ ಅಂದ್ಬಿಟ್ಲೆ ಅಸಲಿತೆ ಹೊರಗಡೆ ಬರುತ್ತೆ ಅಲ್ವಾ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಮಾತಿಗೆ ಅಲ್ಲಿ ಯಾವ ರೀತಿ ಸಿಂಕ್ ಮಾಡಿದಾರಪ್ಪ ಅಂದರೆ, ಒಬ್ಬ ಸ್ಪರ್ಧಿ ಅಳೋ ರೀತಿ ಸಿಂಕ್ ಮಾಡಿದ್ದಾರೆ. ಸೊ ಅವರು ಅಳ್ತಾ ಇರೋದು ತಮ್ಮ ಮೊಬೈಲ್ ಹೊಡೆದಾಕಿದ್ದಕ್ಕೆ ಅಳ್ತಾ ಇದ್ದಾರಾ ಗೊತ್ತಿಲ್ಲ, ಬಟ್ ಅವರು ರಿಜೆಕ್ಟ್ ಆಗಿರ್ಬೋದು, ಇಲ್ಲ ತಮ್ಮ ಮೊಬೈಲ್ನ ಹೊಡೆದಾಕಿದನ್ನೋ ಒಂದು ಇದಕ್ಕೆ ಅಳ್ತಾ ಇರ್ಬೋದು. ಬಟ್ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಯಾವ ವಿಷಯಕ್ಕೆ ಅಳ್ತಾ ಇದ್ದಾರೆ ಅಂತ. ಬಟ್ ಈ ಒಂದು ಪ್ರೊಮೋದಲ್ಲಿ ಆ ರೀತಿ ಸಿಂಕ್ ಮಾಡಿದ್ದಾರೆ. ಸೊ ಇನ್ನೊಬ್ಬ ಸ್ಪರ್ಧಿ ಬಂದಿದ್ದಾರೆ. ಸೊ ಈ ಒಬ್ಬರಿಗೆ ಯಾವುದೇ ರೀತಿ ಕೆಲಸ ಇಲ್ವಂತೆ. ಅಂದರೆ ಪ್ರೊಫೆಷನ್ ಏನಪ್ಪ ಅಂತ ಕೇಳಿದಾಗ ಸೊ ನಮ್ಮ ಪ್ರೊಫೆಷನ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರ ಒಂದು ಮಾತಿಗೆ ಅಂದರೆ ಪ್ರೊಫೆಷನ್ ಏನೂ ಇಲ್ಲ ಅನ್ನೋ ಒಂದು ಮಾತಿಗೆ ಇಲ್ಲಿ ಶ್ರುತಿಯವ್ರು ಏನು ಹೇಳ್ತಾರೆ, ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಒಂದು ಗಾದೆ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಕೆಲಸ ಮಾಡಬೇಕು ಎಲ್ಲರೂ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಉದ್ಯೋಗ ಇದ್ದರೆ ತುಂಬ ಒಳ್ಳೆಯದು ಅಂತ. ಸೊ ಈ ಒಂದು ಮಾತಿಗೆ ಅಲ್ಲಿ ಬಂದಿರುವಂಥ ಒಂದು ಕಾಮನ್ ಪೀಪಲ್ ಅಂದರೆ ಒಬ್ಬ ಸ್ಪರ್ಧಿ ಏನು ಹೇಳ್ತಾರೆ ಅಂದರೆ, ಸೊ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಕಾಮನ್ ಪೀಪಲ್ ಆಗಿ ಬಂದಿರುವಂಥ ಈ ಸ್ಪರ್ಧಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ನಾನು ದುಡ್ಡು ಕೊಟ್ಟು ಪಿಕ್ಚರ್ನ ನೋಡ್ತೀನಿ, ಬಟ್ ಸೆಲೆಬ್ರಿಟಿಗಳು ತಮ್ಮ ಪಿಕ್ಚರ್ನ ದುಡ್ಡು ಕೊಟ್ಟು ನೋಡೋಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಗರಂ ಆದಂತಹ ಜಡ್ಜಸ್ಗಳು ಶ್ರುತಿಯವರು ಏನು ಹೇಳ್ತಿದ್ದಾರೆ, ಯಾರು ಸೆಲೆಬ್ರಿಟಿ ಅವ್ರ ಹೆಸರು ಹೇಳಿ ನಮ್ಗೆ ಗೊತ್ತಾಗಬೇಕು ಯಾರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಸೊ ಇಲ್ಲಿ ಸ್ಪರ್ಧಿಗಳು ಏನೇನೋ ಒಂದು ಮಾತುಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಪ್ರೊಮೋದಲ್ಲಿ ಇದನ್ನ ತೋರಿಸಿಲ್ಲ. ಬಟ್ ಆದರೆ ಇವರು ಮಾತಾಡುವಂಥ ಮಾತುಗಳು ತುಂಬ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಜಡ್ಜಸ್ಗಳು ಸ್ವಲ್ಪ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಸೊ ಅಲ್ಲಿ 4 ಜನ ಜಡ್ಜಸ್ಗಳು ಈ ಒಬ್ಬ ಸ್ಪರ್ಧೆಗೆ ಕರೆಕ್ಟಾಗಿ ಒಂದು ಕ್ಲಾಸ್ನ ತಗೊಂಡು ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಸಂಗೀತ ಶೃಂಗಿಯವರು ಈ ಒಂದು ಸ್ಪರ್ಧೆಗೆ ಒಂದು ಚಾಲೆಂಜ್ ಸಹ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಫಿಸಿಕಲಿ ನನ್ಕಿಂತ ನೀವು ಫಿಟ್ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಆ ಒಂದು ಮಾತಿಗೆ ಇಲ್ಲಿ ಬಂದಿರುವಂಥ ಸ್ಪರ್ಧಿ ಏನು ಹೇಳ್ತಾ ಇದ್ದಾರೆ, ಐ ರೆಸ್ಪೆಕ್ಟ್ ದ ಗರ್ಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಶೃಂಗೇರಿ ಅವರು ನೋ 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 ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಸೊ ವೇದಿಕೆ ಮೇಲೆ ಒಂದು ಚಾಲೆಂಜ್ ಸಹ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಚಾಲೆಂಜ್ ನಲ್ಲಿ ಈ ಸ್ಪರ್ಧಿ ಸ್ವಲ್ಪ ಸೋತಿದ್ದಾರೆ. ಸೊ ಈ ಒಂದು ಚಾಲೆಂಜ್ ನಲ್ಲಿ ಇವರು ಮಾಡುವಾಗ ಅವರ ಕೈಗಳು ಸಹ ನಡುಗ್ತಾ ಇದೆ. ಈ ಒಂದು ಮಾತಿಗೆ ಸಂಗೀತ ಶೃಂಗಿ ಅವರು ಏನು ಹೇಳ್ತಾ ಇದ್ದಾರೆ, ಕೈಯಲ್ಲಿ ಯಾಕೆ ನಡುಗ್ತಾ ಇದೆ ನಿಮ್ದು ಅಂತ ಹೇಳಿದಾಗ, ಸೊ ಬೆಳಗ್ಗೆ ಊಟ ಮಾಡಿಲ್ಲ ನಾನು ಹಾಗಾಗಿ ನಡುಗ್ತಾ ಇದೆ ಅಂತ ಹೇಳಿ ಸೊ ಈ ಒಂದು ಚಾಲೆಂಜ್ನಲ್ಲಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಸಂಗೀತ ಶೃಂಗಿ ಅವರು ಹೇಳಿದ್ರು, ಈ ಒಂದು ಚಾಲೆಂಜಲ್ಲಿ ಏನಾದರೂ ವಿನ್ ಆದರೆ ಮಾತ್ರ ನೀವು ಬಿಗ್ ಬಾಸ್ಗೆ ಎಂಟ್ರಿ ಆಗ್ತೀರಾ ಅಂತ. ಸೊ ಈ ಒಂದು ಚಾಲೆಂಜ್ನಲ್ಲಿ ಇವರು ಅಂದರೆ ಸೋತಿದ್ದಾರೆ, ಹಾಗಾಗಿ ಸೊ ಇವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಗೋಳಾಡ್ತಾ ಇದ್ದಾರೆ, ದಯವಿಟ್ಟು ಸೆಲೆಕ್ಟ್ ಮಾಡಿ ನನ್ನ ಅಂತ. ಬಟ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಆದರೆ ಎಲ್ಲ ಜಡ್ಜಸ್ಗಳು ತುಂಬ ಗರಂ ಆಗಿದ್ದಾರೆ ಈ ಸ್ಪರ್ಧೆಯ ಮೇಲೆ. ಸೊ ಈ ಒಬ್ಬ ಸ್ಪರ್ಧೆಯ ಮೇಲೆ ಮಾತ್ರ ಈ ಒಂದು ಪ್ರೋಮೋ ಬಂದಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇವಂದೇ ಸ್ವಲ್ಪ ಹೈಲೈಟ್ ಆಗಿ ತೋರಿಸಿದ್ದಾರೆ. ನೋಡೋಣ ಏನಾಗಿದೆ ಅಂತ. ಸೊ ನಿಮ್ಮ ಪ್ರಕಾರ ಏನಾಗಿರ್ಬೋದು ಜನಸಾಮಾನ್ಯರು ಬಂದಿರುವಂಥ ಇಷ್ಟು ದಿನ ಪ್ರೋಮೋದಲ್ಲಿ? ಸೊ ಯಾರ್ಯಾರು ನಿಮಗೆ ಗೊತ್ತಿರುವಂತಹ ಒಬ್ಬ ಸ್ಪರ್ಧಿ ಬಂದಿರ್ಬೋದಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.